ಫೇಕ್ ಬಿಸ್ನೆಸ್. ಪಾಸ್ಪೋರ್ಟ್ಗೆ ಸ್ಲಾಟ್ ಇವತ್ತು ಬುಕಿಂಗ್ ಆಗಿತ್ತು. So youth first shipment ತರಿಸಿದ್ರಿಗೆ congrats to myself and congrats to ಸುಜಾತ. ದಿನ ಅವನು ಯಾವಾಗಲೂ ಹೇಳ್ತಿದ್ದ ನಮ್ಮ ಕಾಲೇಜ್ ಹತ್ರ ಗೋಬಿ ರೈಸ್ ತುಂಬ ಚೆನ್ನಾಗಿ ಮಾಡ್ತಾರೆ, ಗೋಬಿ ರೈಸ್ ತುಂಬ ಚೆನ್ನಾಗಿ ಮಾಡ್ತಾರೆ, ಒಂದ್ಸತಿ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ. ರೀಸೆಂಟಾಗಿ ಅಮೆಝಾನಿಂದ ಒಂದು 3 ಕುರ್ತಾ ತರಿಸಿದ್ದೀನಿ. ಸೊ ಇದು ಒಂದು ಸೆಟ್ ಇರೋವಂಥ ಕುರ್ತಾ ಒಂದು, ಹಾಗೆ ಈ ಗೌನ್ 2. ಸೊ ಸೇಮ್ ಗೌನ್ ನನ್ನ ಹತ್ರ ಇದಕ್ಕೆ ಮುಂಚೆ ಕೂಡ ಇತ್ತು, ಸೇಮ್ ತರಿಸಿದ್ದೀನಿ. ಕಾರಣ ನನಗೆ ತುಂಬ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ಮತ್ತೆ ರಿಪೀಟ್ ಮಾಡಿದ್ದೀನಿ. ಸೊ ಈ 3 ಕುರ್ತಾದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಎಲ್ಲಿಗಾದ್ರೂ ಹೊರಡಬೇಕು ಅಂದಿದ್ದಿನ ಎಲ್ಲ ರೂಮು ಒಂದು ಸತಿ ಚೆಕ್ ಮಾಡ್ಕೊಂಬರ್ತೀನಿ. ಎಲ್ಲ ರೂಮ್ ವಿಂಡೋ ಕ್ಲೋಸ್ ಆಗಿದೆಯಾ, ಕರ್ಟನ್ ಕ್ಲೋಸ್ ಆಗಿದೆಯಾ, ಟ್ಯಾಪ್ ಆಫ್ ಮಾಡಿದ್ದೀವಾ, ಎಲ್ಲ ಸ್ವಿಚ್ ಆಫ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ಹೊರಡ್ತೀನಿ. ಇವಾಗಲೂ ಕೂಡ ಫ್ಯಾನ್ ಮತ್ತು ಲೈಟ್ ಎಲ್ಲ ಆನ್ ಆಗಿತ್ತು, ಪವರ್ ಕಟ್ ಆಗಿತ್ತು. ಆದರೆ ನಾವೇನು ಕೆಲವು ಸತಿ ಹೊರಗಡೆ ಹೋಗ್ಬೇಕಾದ್ರೆ ಅದನ್ನು ಅಬ್ಸರ್ವ್ ಮಾಡಿದೆ, ಸ್ವಿಚ್ ಆನ್ ಮಾಡಿಬಿಟ್ಟು ಹಂಗೆ ಹೊರಟೋಗಿದ್ರೆ ಬರೋವರೆಗೂ ಆ ಪವರ್ ಅಷ್ಟು ವೇಸ್ಟ್ ಆಗುತ್ತೆ. ಸೊ ಪ್ರಿಯ ಬಂದಾಗ ಮಾತ್ರ ನಾನು ಇದನ್ನು ಬೆಡ್ನ ಬಿಚ್ಚಿಡ್ತೀನಿ. ಮಿಕ್ಕಿದಂತೆ ಸೋಫಾ ಕಮ್ ಬೆಡ್ ಆಗಿರೋದ್ರಿಂದ ಪ್ರಿಯ ಇಲ್ದಿರೋ ಟೈಮಲ್ಲಿ ಬರೀ ಸೋಫಾ ಥರ ಮಾತ್ರ ಯೂಸ್ ಮಾಡ್ತಿರ್ತೀವಿ. ಈಗ ಸಮಯ ಆಗಿದೆ, ಬೆಳಗ್ಗೆ 10:30, ಸ್ನಾನ ಆಯಿತು, ಹಾಗೆ ಪೂಜೆ ಮಾಡಬೇಕು. ಇನ್ನು ಮನೆ ಕ್ಲೀನಿಂಗಲ್ಲಿ ಬರೀ ಡಸ್ಟಿಂಗ್ ಮಾತ್ರ ಮಾಡಿದೆ, ಮನೆ ಒರೆಸಿಲ್ಲ. ಹೊರಗಡೆ ಹೋಗಬೇಕಾಗಿರೋದ್ರಿಂದ ಇವತ್ತು ಆ ಕೆಲಸ ಸ್ಕಿಪ್ ಮಾಡಿದ್ದೀನಿ. ಜೊತೆಗೆ ಸಿಂಕಲ್ಲಿ ಕೂಡ ಪಾತ್ರೆಗಳು ಹಾಗೆ ಇದೆ, ಅದನ್ನು ಲೋಡ್ ಮಾಡೋಣ ಅಂದರೆ ಡಿಶ್ ವಾಷರಲ್ಲಿರುವಂಥ ಪಾತ್ರೆ ಇದನ್ನು ಅನ್ಲೋಡ್ ಮಾಡಬೇಕು, ಆನಂತರನೇ ಲೋಡ್ ಮಾಡಬೇಕು. ಯಾಕಂದರೆ ಇವಾಗ ನಂಗೆ ಟೈಮ್ ಇಲ್ದಿರೋ ಕಾರಣ ಹಾಗೆ ಹೊರಡ್ತಾ ಇದ್ದೀನಿ. ಸ್ನೂಫಿ ಪುಸ್ಪುಸಿಗೆ ಮಾತ್ರ ಊಟ ರೆಡಿ ಇದೆ, ಅವರಿಬ್ರಿಗೂ ಊಟ ಹಾಕ್ಬಿಟ್ಟು ನಾವು ಹೊರಗಡೆ ಹೊರಡಬೇಕು. ಹೈ ಡಿಯರ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ಟೈಮ್ ಆಗಿದೆ 10:30 ಅಷ್ಟರಲ್ಲಿ ಮನೆ ಕೆಲಸ ಆಲ್ಮೋಸ್ಟ್ ಮುಗಿಸಿದ್ದೀನಿ. ಬಾಗಿಲಿಗೆ ನೀರು ಹಾಕಿ ಸ್ನಾನ ಮುಗಿಸ್ಕೊಂಡು, ಇದು ಹೊಸ ಕುರ್ತಾ, ಆ್ಯಕ್ಚುಲಿ ಇದು ಕುರ್ತಾ ಅಲ್ಲ, ಗೌನ್. ಇದು ರೀಸೆಂಟಾಗಿ ನಾನು ತರಿಸಿದ್ದು. ಫಸ್ಟ್ ನನ್ನ ಹತ್ರ ಇತ್ತು, ಇದು ಫೇಡ್ ಆಗಿಬಿಟ್ಟಿತ್ತು. ಎಷ್ಟು ಕಂಫರ್ಟಬಲ್ ಆಗಿದೆ ಅಂದರೆ ನನಗಂತೂ ತುಂಬ ಇಷ್ಟ. ಮನೇಲೂ ಹಾಕ್ಕೋಬೋದು, ಹೊರಗಡೆ ಹಾಕ್ಕೋಬೋದು. ಅದಕ್ಕೋಸ್ಕರ ನಾನು ಇದನ್ನು ಮತ್ತೆ ಇನ್ನೊಂದು ಸತಿ ತರಿಸಿದೆ. ಇವತ್ತು ಹೊರಗಡೆ ಹೊರಟಿದ್ದೀವಿ. ಪಾಸ್ಪೋರ್ಟ್ಗೆ ಸ್ಲಾಟ್ ಇವತ್ತು ಬುಕಿಂಗ್ ಆಗಿತ್ತು. ಸುಮಾರು ದಿನದ ಮುಂಚೆ ನಾವು ಸ್ಲಾಟ್ ಬುಕಿಂಗ್ ಮಾಡ್ಕೊಂಡಿದ್ವಿ. 11:30 ಇವಾಗ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಬೇಕು. ನಾನು ವೀಡಿಯೋ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ತರಕಾರಿಯವರು ಯಾರು ಕಸದವರು ಯಾರು ಬರ್ತಾರೆ. 11:30 ಸ್ಲಾಟ್ ನಮಗೆ ಸಿಕ್ಕಿದ್ದು. ಸುಮಾರು ದಿನದ ಮುಂಚೆ ನಾವು ಬುಕ್ ಮಾಡ್ಕೊಂಡಿದ್ವಿ. ಲಾಲ್ಬಾಗ್ ರೋಡಲ್ಲಿದೆ, ಇಲ್ಲಿಂದ ಹೋಗೋಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ. ಅಷ್ಟು ಸ್ನಾನ ಮಾಡ್ತೇನೆ. ಅದಾದ ನಂತರ ಇವತ್ತು ಬೆಳಗ್ಗೆ ಮಾಲ್ಟ್ಗೆ ಏನೇನು ಬೇಕೋ ಅದನ್ನೆಲ್ಲ ಪೌಡ್ರ್ ಮಾಡಿ ಹುರಿದು ಇಟ್ಟಿದ್ದೀನಿ. ಬಿಸಿ ಕಮ್ಮಿ ಆದಮೇಲೆ ಬಂದು ಪೌಡ್ರ್ ಮಾಡಿಸೋಣ ಅಂತ ಹೋಗ್ತಾಯಿದ್ದೀನಿ. ಆಯಿತು, ತಿನ್ನು. ಪುಸ್ಪುಸ್ ಮತ್ತು ಸ್ನೂಫಿ ದೂರನೇ ಹಾಕಬೇಕು, ಯಾಕಂದರೆ ಜಗಳ ಆಡ್ತಾರೆ ಇಬ್ಬರು. ಸ್ನೂಫಿ ಪುಸ್ಪುಸು ಕೊಡಮ್ಮ ಪ್ಲೀಸ್, ಚೂರೇ ಚೂರು ಪ್ಲೀಸ್, ಚೂರೇ ಚೂರು ಪುಸ್ಪುಸು ಕೊಡಪ್ಪ. ಪಾಪ ಅಲ್ವಾ, ಪುಸ್ಪುಸು ಕೊಡಪ್ಪ, ಪುಸ್ಪುಸು ಕೊಡಪ್ಪ. ಚೂರು 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 ತಿನ್ನು. ಮತ್ತೆ ಅವಳು ತಿನ್ನಲ್ಲ ಅಂತಂದಾಗೆಲ್ಲ ಹಿಂಗೆ ಮಾಡಬೇಕು. ಅವಳಿಗೆ ಏನಾದ್ರು ಇಷ್ಟ ಆಗಿಲ್ಲ ಅಂದರೆ ತಿನ್ನಿಲ್ಲ ಅಂದರೆ ಆ ಕಡೆ ಮೂತಿನಲ್ಲಿ ತಳ್ಬಿಟ್ಟು ಕೂತ್ಕೊಂಡಿರ್ತಾಳೆ. ಪುಸ್ಪುಸು ಕೊಡು ಅಂದರೆ ಮಾತ್ರ ಹೋಗ್ಬಿಟ್ಟು ತಿನ್ಬಿಡ್ತಾಳೆ. ಇವತ್ತಿನ ಬೆಳಗ್ಗೆ ಕೂಡ ನಾವು ಬರೀ ಮಾಲ್ಟ್ ಕುಡಿತಾ ಇದ್ದೀವಿ, ಅಂದರೆ ಮಿಲೆಟ್ ಮಿಕ್ಸ್ದು ಮಾಲ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಜೊತೆಗೆ ಒಂದು ಹಣ್ಣು, ಅದಷ್ಟೇ ಇವತ್ತಿನ ಬ್ರೇಕ್ಫಾಸ್ಟ್. ಹಾಲು, ಸ್ವಲ್ಪ ನೀರು, ಸ್ವಲ್ಪ ಪೌಡರು, ಇದೆಲ್ಲ ಕ್ಲೀನ್ ಮಾಡಬೇಕು. ತುಂಬ ಕೆಲಸ ಇದೆ. ಬಂದಮೇಲೆ ಇದು ಕೂಡ ಖಾಲಿ ಮಾಡಬೇಕು. ಅರ್ಜೆಂಟಲ್ಲಿ ಹಾಲಿನ ಪಾತ್ರೆನಲ್ಲೇ ಇಟ್ಟನೆಲ್ಲ, ಅದು ಸ್ವಲ್ಪ ಎಲ್ಲ ಈ ಕಡೆ ಕರೆ ಆಯಿತು. ಸೊ ನಾನು ಇದಕ್ಕೆ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು. ಫಸ್ಟ್ ಇದು ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಬೆಲ್ಲ ಹಾಕಿ ಇನ್ನೊಂದು ನಿಮಿಷ ಕುದಿಸಿದ ತಕ್ಷಣ ಆಫ್ ಮಾಡಿದ್ರೆ ಸಾಕು. ಸಕ್ಕರೆ ಹಾಕೋದಿದ್ರು ಕೂಡ ಸಕ್ಕರೆ ಹಾಕಿ ಕುದಿಸಿ ಆಫ್ ಮಾಡ್ಕೋಬೇಕು. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಅಮ್ಮ ತಿಂದ್ಯಾ? ವೆರಿ ಗುಡ್. ಹಂಗೆ ಹೇಳಿದ್ರೆ ಮಾತ್ರ ತಿನ್ನೋದೊಡು. ಈ ಗಂಡು ಮಕ್ಳು ಅದೆಷ್ಟು ಟೈಮ್ ತೊಗೋತಾರೆ ಅಂದರೆ ರೆಡಿ ಆಗೋದಕ್ಕೆ. ಹರ್ಷಿತ್ ಇನ್ನು ರೆಡಿಯಾಗಿ ಬರ್ತಾನೆ ಇದ್ದಾನೆ, ಅವನಿಗೋಸ್ಕರನೇ ವೆಯ್ಟಿಂಗ್. ಹರ್ಷಿತ್, ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತು, ಇಲ್ಲಿಂದ ಹೋಗೋದಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ. ಈಗಾಗಲೇ 10:30 ಆಗಿದೆ, 11:30 ಸ್ಲಾಟ್ ಇದೆ. ನಾವಿನ್ನೂ ಮನೇಲೇ ಇದ್ದೀವಿ. ಇಲ್ಲಿಂದ ಹೋಗೋದಕ್ಕೆ ಅದೆಷ್ಟು ಟೈಮ್ ಹಿಡಿಯುತ್ತೆ. 11:30 ಸ್ಲಾಟ್ ಇರೋದು, ಇವಾಗ 10:30 ಆಗೋಯ್ತು. ಏನಮ್ಮ ಎಷ್ಟೊತ್ತಿಗೆ ಸ್ನಾನ ಮಾಡ್ತೀವಿ? ಬೇಗ ಕುಡಿ. ಲಾಲ್ಬಾಗ್ ರೋಡ್ಗೆ ಹೋಗ್ತಾ ಇದೀವಿ. ಲಾಲ್ಬಾಗ್ ರೋಡ್ಗೆ ಹೋಗೋದಕ್ಕೆ ಮುಂಚೆ ಇಲ್ಲಿ ನೋಡಿ ಎಷ್ಟಿದೆ ಅಂತ.
ಒಂದು ಗಾಡಿನೇ ಸೌಂಡ್ ಟೂ ವೀಲರ್ಲೆಲ್ಲ ಮ್ಯೂಸಿಕ್ ಈಗ ಹಿಂಗ್ ಯಾರಾದ್ರೂ ಮಾತಾಡ್ತಿದ್ರೆ ಅಕ್ಕಪಕ್ಕದವ್ರು ಎಲ್ರಿಗೂ ಕೇಳಿಸ್ತಿರತ್ತೆ. ಕಾಲ್ ಯಾರು ಮಾತಾಡ್ತಾರೆ, ಬ್ಲೂಟೂತ್ ಕನೆಕ್ಟ್ ಆಗ್ಬಿಡುತ್ತೆ. ಅದೋಡಿ ಅದು ಕೇಳಿಸೋಂಗೆ. ಅದೊಂದು ಹೆಡ್ಫೋನ್ಸ್ ಬ್ಲೂಟೂತ್ ಇದು ಬೇರೆ ಹಾಕೊಂಡಿದೆ, ಇಯರ್ ಪ್ಲಗ್ಸ್. ಎಲೆಕ್ಟ್ರಿಕ್ ಗಾಡಿನಲ್ಲ ಅದು. ಬಟ್ ಚೆನ್ನಾಗಿದೆ. ಎಷ್ಟೊಂದು ಕಂಪ್ಲೇಂಟ್ಸ್ ಇದೆ ಮುಂದೆಗಡೆ ಸಸ್ಪೆನ್ಷನ್ ಕಿತ್ತೋಗ್ಬಿಡುತ್ತೆ ಅಂತ. ಎಲೆಕ್ಟ್ರಿಕ್ ಗಾಡಿ ಚೆನ್ನಾಗಿರಲ್ಲ ಅಂತ. ಚೆನ್ನಾಗಿರುತ್ತೆ, ಮೈಲೇಜ್ ಚೆನ್ನಾಗಿದೆ ಅಲ್ಲ. ಅದು ಮುಂದೆಗಡೆ ಸಸ್ಪೆನ್ಷನ್ ಒಂದು ವೀಕ್ ಅಷ್ಟೇ. ಪಾಸ್ಪೋರ್ಟ್ ಕೆಲಸ ಮುಗೀತು. ಎಷ್ಟೊತ್ತಿಗೆ ಬಂದಿದ್ದು ನಾವು? 11:30 11:45 ಆಗೋಯ್ತು. ನಮ್ಗೆ ಭಯ ಆಗೋಯ್ತು ಎಲ್ಲಿ ಲೇಟ್ ಆಯ್ತು ಅಂತ ಕಳಿಸ್ಬಿಡ್ತಾರಂತ. 11:45 ಇದ್ದಿದ್ದು. ಸ್ವಲ್ಪ ಲೇಟ್ ಆಗೋದ್ರು ಎಲ್ಲಿ ಮತ್ತೆ ವೇಟಿಂಗ್ ಹೇಳ್ತಾರ ಅಂತ ಅನ್ಕೊಂಡ್ವಿ. ತುಂಬ ಜನ ಇದ್ರು ಇವತ್ತು. ಹಾಗೆ ಸೀರಿಯಲ್ ಆಕ್ಟರ್ ಸುಜಾತ ಅವ್ರ ಹಸ್ಬೆಂಡ್ ಕೂಡ ಇವತ್ತು ಬಂದಿದ್ರು. ನಮ್ಮ ಎದುರುಗಡೆನೆ ಕೂತಿದ್ರು. ನೋಡೋಣ, ಮಾತಾಡ್ಸೋಣ, ಏನು ಫೋಟೋ ತಗೊಳ್ಳೋಣ ಅಂತೆಲ್ಲ ಅನ್ಕೊಂಡೆ. ಬಟ್ ಎಷ್ಟು ಏನು ಹೇಳ್ತಾರೆ ಜನ ಇದ್ರು ಅಂದರೆ ತುಂಬ ಜನ ಇದ್ರು ಇವತ್ತು. ಸೊ ಹೆಂಗೋ ಮುಗೀತು. ಹೊಸ ಎಕ್ಸ್ಪೀರಿಯನ್ಸ್ ನಂಗಿದ್ದು. ಪಾಸ್ಪೋರ್ಟ್ ಆಫೀಸ್ ಒಳಗಡೆ ಹರ್ಷಿತ್ ಹೊರಗಡೆ ಇದ್ದ, ಅವನ್ನ ಒಳಗಡೆ ಬಿಟ್ಟಿರಲಿಲ್ಲ, ನಾನು ಒಬ್ಬಳೇ ಹೋಗಿದ್ದೆ. ಇವಾಗ ವಾಪಸ್ ಹೋಗ್ತಾ ಇದೀವಿ ಮನೆಗೆ. ಹೊಟ್ಟೆ ಹಸುವಾಗ್ತಿದೆ, ಬ್ರೇಕ್ಫಾಸ್ಟ್ ಮಾಡಿಲ್ಲ, ಲಂಚ್ ಮಾಡಬೇಕು. ಇಲ್ಲಿ ಇವತ್ತು ಕರ್ಕೊಂಬಂದಿರೋದು ಏನಂದರೆ, ಇಷ್ಟು ದಿನ ಅವನು ಯಾವಾಗಲೂ ಹೇಳ್ತಿದ್ದ ನಮ್ಮ ಕಾಲೇಜ್ ಹತ್ರ ಗೋಬಿ ರೈಸ್ ತುಂಬ ಚೆನ್ನಾಗಿ ಮಾಡ್ತಾರೆ, ಗೋಬಿ ರೈಸ್ ತುಂಬ ಚೆನ್ನಾಗಿ ಮಾಡ್ತಾರೆ, ಒಂದ್ಸತಿ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ. ಅದನ್ನು ತೋರ್ಸಕ್ಕೆ ಕರ್ಕೊಂಡು ಹೋಗ್ತೀನಿ. ನಾನು ಗೋಬಿ ರೈಸ್ ಅಂತೂ ಇವಾಗ ತಿನ್ನಲ್ಲ. ಹರ್ಷಿಗೆ ತುಂಬ ಇಷ್ಟ. ಅವನು ಅವ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದ ಜಾಗ ಇಟ್ಟಿಲ್ಲ, ನಾವು ತೆಗೆದೇ ಬಿಟ್ಟಿದ್ದಾರೆ. ಬೇಜಾರಾಗ ಗೋಬಿದಾತ ಅಂತ ಕರಿತಿದ್ಯಾ? ಗೋಬಿದಾತ್ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಿಮ್ಗೆ ಅಂತ ಒಂದ್ಸತಿ ಹೇಳಿದ್ದ. ಇವತ್ತು ನೋಡೋಣ ಅಂತಾನೆ ಬಂದ್ವಿ, ನೋಡಿದ್ರೆ ಇಟ್ಟಿಲ್ಲ ಅಂತ ಹೇಳಿ ಬ್ಯಾಡ್ಲಾಕಿದ್ದು. ಹೋಗ್ಲಿ ಬಿಡು, ಮನೇಲಿ ನಾನೇ ಮಾಡ್ಕೊಡ್ತೀನಿ ಗೋಬಿ ರೈಸ್ ಅಷ್ಟೇ. ಇಲ್ಲ ಪರವಾಗಿಲ್ಲ. ತುಂಬ ಹಸಿವಾಗ್ತಿತ್ತು ಅಂತ ಫುಲ್ ಮೀಲ್ ತೊಗೊಂಡ್ಬಿಟ್ಟಿನಿ. ಸೌತ್ ಇಂಡಿಯನ್ ಮೀಲ್ ಜೊತೆಗೆ ದಹಿ ವಡ. ಪಾಸ್ಪೋರ್ಟ್ ಆಫೀಸ್ ಒಳಗಡೆ ಇದೆ. ಒಳ್ಳೆ ಚೆನ್ನಾಗಿ ಹೋಟೆಲ್ ಕಾಣ್ತು. ದೋಸೆ ತಿನ್ಕೊಂಡೆ, ಎಷ್ಟು ದಪ್ಪ ಮಾಡಿದ್ರು. ದೊಡ್ಡ ದೋಸೆ, ದೊಡ್ಡದು. ಅದಕ್ಕೆ ಹಸು ದಹಿ ವಡ ಮತ್ತು ಮೆಲನ್ ಜ್ಯೂಸ್, ಮಸ್ಕ್ ಮೆಲನ್ ಜ್ಯೂಸ್ ತೊಗೊಂಡಿರೋ. ಐಡಿಯಾಸ್ ಈಗ ಒಂದು 10 ನಿಮಿಷಕ್ಕೆ ಮುಂಚೆ ಬಂದು ಸ್ವಲ್ಪ ಕುತ್ಕೊಂಡು ಸುಧಾರಿಸ್ಕೊಂಡು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ನಾನು ಹೋಗಿದ್ದ ಪಾಸ್ಪೋರ್ಟ್ ಬಗ್ಗೆ ನಾನು ನಿಮಗೆ ಹೇಳಬೇಕು. ಸುಮಾರು ಜನಕ್ಕೆ ಗೊತ್ತಿರಲ್ಲ ಅಂತನಕ್ಕೋಸ್ಕರ ಈ ವಿಷಯ ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಂದು ಕೂಡ ಇದು ಹೊಸ ಎಕ್ಸ್ಪೀರಿಯನ್ಸ್. ಸೊ ನಾನು ಇವಾಗ ಏನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ಬಿಡ್ತೀನಿ. ಹೊಸದಾಗಿ ಯಾರು ಪಾಸ್ಪೋರ್ಟ್ ಮಾಡಿಸೋವಂಥವ್ರಿಗೆ ಯೂಸ್ ಆಗುತ್ತೆ. ಇವತ್ತು ನಾನು ಪಾಸ್ಪೋರ್ಟ್ ಮಾಡ್ಸೋಕ್ಕೆ ಹೋಗಿದಾಗ ಮುಂಚೆನೇ ನಾವು ಸ್ಲಾಟ್ ಬುಕ್ ಮಾಡಿದ್ವಿ. ಇದೆಲ್ಲ ಹರ್ಷಿತೆ ಮಾಡಿದ್ದ. ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು ಆ ಒಂದು ಟೈಮ್ ಅಂತ ಕೊಡ್ತಾರೆ, ಆ ಟೈಮ್ ಕರೆಕ್ಟಾಗಿ ನಾವು ಅಲ್ಲಿ ಹೋಗಬೇಕು. ಸ್ವಲ್ಪ ಲೇಟ್ ಆದರೂ ಕೂಡ ಒಂದು ವೇಟಿಂಗ್ ಮಾಡೋಕ್ಕೆ ಹೇಳ್ತಾರೆ, ಒಂದು 2 hours ವೆಯ್ಟ್ ಮಾಡೋಕ್ಕೆ ಹೇಳ್ತಾರೆ. ಇಲ್ಲ ಅಂತಂದರೆ ವಾಪಸ್ಸೇ ಕಳಿಸ್ಬಿಡ್ತಾರೆ. ಅದೊಂದು ಭಯ ಇತ್ತು ನನಗೆ. ಹೋಗುವಾಗ ಏನೆಲ್ಲ ನಾವು ತೊಗೊಂಡು ಹೋಗಬೇಕು ಅಂತ ನಾನು ಮೇಯ್ನಾಗಿ ಹೇಳಬೇಕಾಗಿದೆ ಅಂದರೆ, ಆಧಾರ್ ಕಾರ್ಡ್ ಎಲ್ಲನೂ ಒರಿಜಿನಲ್ಲು ಮತ್ತು ಅದ್ರ ಜೊತೆಗೆ ಜೆರಾಕ್ಸ್ ಎಲ್ಲನೂ ತೊಗೊಂಡು ಹೋಗಬೇಕು. ನನ್ನ ಹತ್ರ ಇದ್ದಿರೋಂಥ ಎಲ್ಲ ಡಾಕ್ಯುಮೆಂಟ್ಸ್ ನಾನು ತೊಗೊಂಡು ಹೋಗಿದ್ದೆ, ವಿತ್ ಫೋಟೋ ಕೂಡ ತೊಗೊಂಡು ಹೋಗಿದ್ದೆ. ಬಟ್ ನಮ್ಗೆ ಅಲ್ಲಿ ಫೋಟೋ ಕೇಳಲೇ ಇಲ್ಲ ಅವರೇನೋ ಕ್ಯಾಮ್ರಾದಲ್ಲಿ ತಗೊಂಡ್ರು. ಸೊ ಮೇಯ್ನಾಗಿ ನಮಗೆ ಬೇಕಾಗಿರೋದು ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿ ಅಲ್ಲ, ಏನದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ ಅಥವಾ ವಾಟರ್ ಬಿಲ್ ಯಾವ್ದಾರ ಒಂದು ಬಿಲ್ಲು, ಏನಂದರೆ ಅಡ್ರೆಸ್ ಪ್ರೂಫ್ಗೋಸ್ಕರ. ಆಮೇಲೆ ನಮ್ದು ಯಾವ್ದಾದ್ರು ಒಂದು ಸ್ಕೂಲ್ ಸರ್ಟಿಫಿಕೇಟ್, ಏನಂದರೆ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋಗ್ಬೋದು ಅಥವಾ TC ತೊಗೊಂಡು ಹೋಗ್ಬೋದು. ನಾನು ಅದೆರಡೂ ತೊಗೊಂಡು ಹೋಗಲಿಲ್ಲ. ಅದ್ರ ಬದಲಾಗಿ ಇನ್ನೊಂದು ಯಾವ್ದು ತೊಗೊಂಡು ಹೋಗಿದ್ದಷ್ಟು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಇದು ಏನದು ಎಲೆಕ್ಟ್ರಿಕ್ ಬಿಲ್, ಲೈಸೆನ್ಸು. ನಾನು ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡೋಗಿದೆ. ಇದು 4ಕ್ಕೆ ಅವ್ರು ಕೇಳಿದ್ದು. ಆ್ಯಕ್ಚುಲಿ ಅವ್ರು ಕೇಳಿದ್ರು ಸ್ಕೂಲ್ ಸರ್ಟಿಫಿಕೇಟ್ ತಂದಿದ್ದೀರಾ ಅಂತ. ಬಟ್ ನಾನು ತೊಗೊಂಡು ಹೋಗಿರಲಿಲ್ಲ. ಅದನ್ನೇ ಓಕೆ ಮಾಡಿದ್ರು. ನಮಗೇನು ಬೇರೆ ಏನೂ ಎಂಕ್ವೈರಿ ಮಾಡಲಿಲ್ಲ ಅಷ್ಟೇ. ಸೊ ಎಲ್ಲ ಕಡೆಗೂ ಒಳಗಡೆಗೆ ಅದೆಲ್ಲ ಏನೋ ಚೆಕಿಂಗ್ ಎಲ್ಲ ಆಗುತ್ತೆ, ಮತ್ತು ವೆರಿಫಿಕೇಷನ್ ಎಲ್ಲ ಆಗುತ್ತೆ. ನಮ್ಮದು ಪ್ರಿಂಟ್ ತಗೋತಾರೆ, ಹಾಗೆ 4 ಫಿಂಗರ್ಸ್ದು ಪ್ರಿಂಟ್ ತಗೋತಾರೆ. ಅದಾದ್ಮೇಲೆ ಫೋಟೋ ತಗೋತಾರೆ. ಅದಾದಮೇಲೆ ನೀವು ಯಾತಕ್ಕೆ ಹೋಗ್ತಿದ್ದೀರಾ ಏನಾದ್ರು ಕೇಳ್ತಾರೆ. ನನಗೇನೂ ಕೇಳಿಲ್ಲ. ಆ್ಯಕ್ಚುಲಿ ಸುಮಾರು ಜನ ಕೇಳ್ತಾ ಇದ್ರಂತೆ. ಫಸ್ಟ್ ಟೈಮ್ ಅಂತ ಕೇಳಿದ್ರು. ನಾವು ಫಸ್ಟ್ ಟೈಮ್ ಅಂತ ಹೇಳಿದೆ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ನಮ್ಮ ಜೊತೆಗೆ ಬೇರೆ ಯಾರನ್ನೂ ಒಳಗಡೆ ಬಿಡಲ್ಲ, ನಾವು ಒಬ್ಬರೇ ಹೋಗಬೇಕು. ಎಲ್ಲರೂ ಅಲ್ಲಿ ಮಾಡಿಸ್ತಾ ಇರ್ತಾರೆ, ನೋಡ್ಕೊಂಡು ಗೊತ್ತಾಗುತ್ತೆ. ನನಗೂ ತುಂಬ ಭಯ ಇತ್ತು, ಒಳಗಡೆ ಏನು ಕೇಳ್ತಾರೋ ಏನೋ ಅಂತ ಹೇಳಿ. ಹರ್ಷಿತ್ ಹೊರಗಡೆ ಇದ್ದ, ನಾನು ಒಬ್ಬಳೇ ಹೋಗಿ ಇಷ್ಟು ಮಾಡಿಸ್ಕೊಂಡು ಬಂದೆ.
ಇವಾಗ ಒಂದು 10-15 ದಿನ ಆದ್ಮೇಲೆ ಪಾಸ್ಪೋರ್ಟ್ ನಮ್ಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದು ಬೇಬಿ ಪೋಸ್ಟಲ್ಲೇ ಬರುತ್ತೆ ಅನ್ಸುತ್ತಲ್ಲಮ್ಮ, ಪೋಸ್ಟಲ್ಲೇ ಬರುತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ಮುಂಚೆ ಮಕ್ಕಳೆಲ್ಲ ಮಾಡಿಸ್ಬೇಕಾದ್ರೆ ಏನಾಗಿತ್ತಂದ್ರೆ ಪೊಲೀಸ್ ಸ್ಟೇಷನಲ್ಲಿ ಒಂದ್ಸತಿ ಕ್ಲಿಯರೆನ್ಸ್ ಬೇಕಾಗಿತ್ತಲ್ಲ, ಅದು ಎಜುಕೇಶನ್ಗೆ ಅಂತ ಮಾಡಿಸುವಾಗ ಮಾತ್ರ ಇರಬೇಕು ಅನ್ಸುತ್ತೆ. ಎಜುಕೇಶನ್ ಅಂತ ಏನಿಲ್ಲ, ಒಂದೊಂದ್ ಕಡೆ ನಾವೇ ಸ್ಟೇಷನ್ಗೆ ಹೋಗ್ಬೇಕು, ಒಂದೊಂದ್ ಕಡೆ ಪೊಲೀಸರು ಮನೆಗೆ ಬರ್ತಾರೆ. ಮೇ ಬಿ ನನಗೆ ಬರ್ತಾರೆ ಅನ್ಸುತ್ತೆ. ನಾನು ಬರ್ಕೊಟ್ಬಿಟ್ಟು ಬಂದಿದ್ದೆಲ್ಲ ಅದಿರಬೇಕು. ಲಾಸ್ಟಲ್ಲಿ ಒಂದು ಬರ್ಕೊಟ್ಬಿಟ್ಟು ಬಂದೆ. ಓಕೆ, ಈ ಥರ ನಂದು ಪಾಸ್ಪೋರ್ಟ್ದು ಫಾರ್ಮಾಲಿಟೀಸ್ ಇರುತ್ತೆ. ಇದಾದ್ಮೇಲೆ ಪಾಸ್ಪೋರ್ಟ್ ಅದಾಗೆ ಬರುತ್ತಂತೆ 15 ದಿನ ಆದ್ಮೇಲೆ. ಅದ್ರ ಮಧ್ಯದ ಏನಾದ್ರು ಈ ಥರ ಎನ್ಕ್ವೈರಿ ಇದ್ರೆ ಪೊಲೀಸ್ ಸ್ಟೇಷನಿಂದ ಯಾರು ಬಂದು ಎನ್ಕ್ವೈರಿ ಮಾಡ್ತಾರೆ ಅಷ್ಟೇ. ಸೊ ಇದಿಷ್ಟು ನಾನು ನಿಮಗೆ ತಿಳಿಸ್ಬೇಕಾಗಿತ್ತು. ಯಾರು ಹೊಸದಾಗಿ ಏನಾದ್ರು ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಇದು ಫಾರ್ಮಾಲಿಟೀಸ್ ಇರುತ್ತೆ ಅಂತ. ಆಮೇಲೆ ಇನ್ನೊಂದೇನಂದ್ರೆ ಈ ಪಾಸ್ಪೋರ್ಟ್ ಮಾಡಿಸಿರೋ ರೀಸನ್ ಏನಂತಂದ್ರೆ, ನಾನು ಲಾಸ್ಟ್ ವೀಕಲ್ಲೂ ನಿಮಗೆ ಹೇಳಿದ್ದೆ ಟ್ರಿಪ್ಗೆ ಪ್ಲಾನ್ ಮಾಡ್ತಿದೀವಿ ಅಂತ. ನಾನು ಎಲ್ಲಿ ಹೋಗ್ತಿದೀವಿ, ಯಾವಾಗ ಹೋಗ್ತಿದೀವಿ ಅಂತ ಯಾವುದನ್ನು ಇವಾಗ ಹೇಳಲ್ಲ. ಆದರೆ ನಾವು ಯಾವ್ದ್ರ ಮೂಲಕ ಹೋಗ್ತಿದ್ವಿ ಅಂತ ನಾನು ನಿಮಗೆ ತಿಳಿಸ್ಲೇಬೇಕು. ಯಾಕಂದ್ರೆ ನೀವೇನಾದ್ರು ಮುಂದೆ ಹಾಲಿಡೇಸ್ ಅಲ್ಲಿ ಮಕ್ಕಳ ಜೊತೆಗೆ ಏನಾದ್ರು ಟ್ರಾವೆಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆ ಇವಾಗಲೇ ಹೆಲ್ಪ್ ಆಗುತ್ತೆ. ನಾವು ಹೋಗ್ತಿರೋಂಥ ಟ್ರಾವೆಲ್ ಕಂಪನಿ ಹೆಸರು GT ಹಾಲಿಡೇಸ್ ಅಂತ. ಡೊಮ್ಯಾಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಎರಡು ಕೂಡ ಟ್ರಿಪ್ ಇವ್ರು ಕರ್ಕೊಂಡು ಹೋಗ್ತಾರೆ. ಟ್ರಿಪ್ ಕರ್ಕೊಂಡು ಹೋಗೋದ್ರ ಜೊತೆಗೆ ಎಲ್ಲ ರೀತಿ ಫೆಸಿಲಿಟಿ ಕೊಡ್ತಿದ್ದಾರೆ. ಒಂದು ಅಲ್ಲಿರುವಂಥ ಪ್ಲೇಸಸ್ನ ತೋರ್ಸಕ್ಕೂ ಅವರೇ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಎಲ್ಲಿ ಉಳ್ಕೋಬೇಕು ಅದ್ರ ಬಗ್ಗೆನೂ ಅವರೇ ವ್ಯವಸ್ಥೆ ನೋಡ್ಕೋತಾರೆ. ಹಾಗೆ ನಾವು ಟಿಕೆಟ್ ನಾವು ಫಸ್ಟೇ ಬುಕ್ ಮಾಡಬೇಕಾಗುತ್ತೆ. ನಾವೇನಾದ್ರು ಬೇರೆ ಕಂಟ್ರಿಗೆ ಅಥವಾ ಬೇರೆ ಸ್ಟೇಟ್ಗೆ ಹೋಗಬೇಕು ಅಂದರೆ ಫ್ಲೈಟ್ ಟಿಕೆಟ್ ನಾವು ಫಸ್ಟೇ ಬುಕ್ ಮಾಡಿಕೊಂಡ್ರೆ ನಮಗೆ ಚಾರ್ಜಸ್ ಕಡಿಮೆ ಆಗುತ್ತೆ. ಈ ಥರದ್ದೆಲ್ಲ ಎಷ್ಟೊಂದು ನಮಗೆ ವಿಷಯಗಳೇ ಗೊತ್ತಿರೋದಿಲ್ಲ. ತಕ್ಷಣಕ್ಕೆ ನಾವು ಬುಕ್ ಮಾಡೋಕ್ಕೆ ಹೋದರೆ ತುಂಬ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ಟ್ರಾವೆಲಿಂಗ್ ಕಂಪ್ನಿ ಮೂಲಕ ಹೋದರೆ ನಮ್ಗೆ ಅವ್ರಿಗೆಲ್ಲ ತಿಳ್ಕೊಂಡಿರ್ತಾರೆ ಯಾವ್ಯಾವ್ದೆಲ್ಲ ಹಿಡನ್ ಚಾರ್ಜಸ್ ಇರುತ್ತೆ, ಎಲ್ಲಿ ಏನು ಬೆಸ್ಟ್ ಪ್ಲೇಸ್ ಇರುತ್ತೆ ನಿಮಗೆ ಟ್ರಾವೆಲಿಂಗ್ಗೆ. ಸಮ್ಮರಲ್ಲಾಗಲಿ ಅಥವಾ ಬೇರೆ ಯಾವುದೇ ಟೈಮಲ್ಲಿ ಆದರೂ ಕೂಡ ನೀವು ಟ್ರಾವೆಲ್ ಮಾಡಬೇಕು ಅಂದರೆ ಈ ಥರ GT ಟ್ರಾವೆಲ್ಸ್ ಮೂಲಕ ಹೋದರೆ ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ನನಗಿದಿಷ್ಟ ಆಯಿತು ಅಂದರೆ, ಸುಮಾರು ಟ್ರಾವೆಲ್ ಮಾಡಿರೋರು ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಯಾರೆ. ಅದು ನೋಡಿ ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಎಷ್ಟೋ ಜನ ಲೇಡೀಸ್ಗೆ ಒಬ್ಬೊಬ್ಬರೇ ಹೋಗಬೇಕು, ಟ್ರಾವೆಲಿಂಗ್ ಮಾಡಬೇಕು. ಪ್ರೀಮ್ ಕೂಡ ಆ ಥರ ಆಸೆ ಇದೆ, ಅವಳು ಒಬ್ಬಳೇ ಹೋಗಬೇಕು, ಟ್ರಾವೆಲ್ ಮಾಡಬೇಕು ಅಂತ ಆಸೆ ಇದೆ. ಒಬ್ಬರೇ ಹೋಗೋದಕ್ಕಿಂತಲೂ ಈ ಥರ ಒಂದು ಗ್ರೂಪಲ್ಲಿ ಹೋದರೆ ಸೇಫ್ಟಿ ಕೂಡ ಇರುತ್ತೆ. ಆ ಥರ ಒಂದು ಟ್ರಾವೆಲ್ ಕೂಡ GT ಹಾಲಿಡೇಸ್ ಅವರು ಮಾಡಿಸ್ತಿದ್ದಾರೆ. ಅಂದರೆ ಟ್ರಾವೆಲಿಂಗ್ ಮಾಡುವಾಗ ಒಬ್ಬರೇ ಹೋದ್ರು ಕೂಡ ಸೇಫ್ ಆಗಿ ಅವರು ಹೋಗಿ ಎಲ್ಲನೂ ನೋಡ್ಕೊಂಡು ಬರೋ ರೀತಿಯಲ್ಲಿ ಅವ್ರು ವ್ಯವಸ್ಥೆ ಮಾಡ್ಯಾರೆ. ಆಮೇಲೆ ಸುಮಾರು ಜನ ವಯಸ್ಸಾಗಿರೋರು ಕೂಡ ಇರ್ತಾರೆ, ಅವ್ರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಊಟಕ್ಕೆ ಯಾವುದೋ ತೊಂದರೆ ಆಗದಲ್ಲ ಇರೋಗೆ. ಸುಮಾರು ಜನಕ್ಕೆ ಹೊರಗಡೆ ಕಂಟ್ರಿ ಅಂದ ತಕ್ಷಣ ಅಲ್ಲಿ ಫುಡ್ಡೇ ನಾವು ತಿನ್ಬೇಕಾಗತ್ತೆ ಅಂತ ಅನ್ನೋದಿರುತ್ತಲ್ಲ, ಅದೆಲ್ಲ ಏನಿಲ್ಲ. ಇಂಡಿಯನ್ ಫುಡ್ ಸಿಗೋ ಹಾಗೇನೆ ಅವ್ರ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ. ಸಂಗಮ್ ಗ್ರೂಪ್ ಆಫ್ ಹೋಟೆಲ್ಸ್ ಕಡೆಯಿಂದ ನಡೆಸ್ತಿರುವಂಥ GT ಹಾಲಿಡೇಸ್ ಅಂತ ಒಂದು ಟ್ರಾವೆಲಿಂಗ್ ಕಂಪನಿ ಈಗಾಗಲೇ 20 ವರ್ಷ ಹಳೆಯದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. 350 ಜನ ಅವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಂಪ್ಲಾಯೀಸ್ ಇದ್ದಾರೆ. ಸೊ ಎಲ್ಲೇ ಹೋದ್ರು ನಿಮ್ಮನ್ನ ಅವರು ಸೇಫ್ ಆಗಿ ಕರ್ಕೊಂಡು ಹೋಗಿ ಸೇಫ್ ಆಗಿ ಕರ್ಕೊಂಡು ಬರ್ತಾರೆ. ಅಲ್ಲಿ ಎಕ್ಸ್ಪ್ಲೋರ್ ಮಾಡೋತ್ರ ಕೂಡ ನಿಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ಎಲ್ಲನೂ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಅದ್ರ ಜೊತೆಗೆ ಇವ್ರಿಗೆ ಸಾಕಷ್ಟು ಅವಾರ್ಡ್ಸ್ ಕೂಡ ಸಿಕ್ಕಿದೆ, ಬೆಸ್ಟ್ ಟ್ರಾವೆಲಿಂಗ್ ಕಂಪನಿ ಅಂತ. ಸೊ ಒಂದು ಒಳ್ಳೆ ಅನುಭವ ಇರೋಂಥ ಈ ಟ್ರಾವೆಲಿಂಗ್ ಕಂಪನಿ ಮೂಲಕ ನಾವು ಕೂಡ ಟ್ರಾವೆಲ್ ಮಾಡ್ತಾ ಇದೀವಿ. ಹಾಗಾಗಿ ಈ ಇನ್ಫಾರ್ಮೇಶನ್ ನಿಮಗೆ ಹೇಳ್ತಿರೋದು. ಸೊ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅನ್ನೋ ಒಂದು ಕಾರಣದಿಂದಾಗಿ GT ಹಾಲಿಡೇಸ್ ಅವ್ರದ್ದು ವೆಬ್ಸೈಟ್ ಕೂಡ ಇದೆ, ಹಾಗೆ ಅವ್ರದ್ದು ಇನ್ಸ್ಟಾಗ್ರಾಮ್ ಕೂಡ ಇದೆ, ಹಾಗೆ ಯೂಟ್ಯೂಬಲ್ಲಿ ಕೂಡ ಕೆಲವು ವಿಡಿಯೋ ಹಾಕಿದ್ದಾರೆ. ನೀವು ಎಲ್ಲಾದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಒಂದ್ಸತಿ ಚೆಕ್ ಮಾಡಿ ನಿಮ್ಗೇನಾದ್ರು ಇಷ್ಟ ಆಯಿತು ಅಂತ ಅನ್ಸಿದ್ರೆ GT ಹಾಲಿಡೇಸ್ ಅವ್ರ ಮೂಲಕನೇ ನೀವು ಟ್ರಾವೆಲ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇನ್ಸ್ಟೆಂಟಾಗಿ ಒಂದು 1 ಪಾಟ್ ರೆಸಿಪಿ ನೋಡ್ಕೊಂಬಂದ್ಬೇಡ. ನನಗಾಗಲೇ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಹೋಲ್ ಮಸಾಲ ಹಾಕಿದ್ದೀನಿ. ಅಂದರೆ ಸೋಂಪು, ಚಕ್ಕೆ, ಲವಂಗ, ಮೊಗ್ಗು, ಹಾಗೆ ಚಕ್ರದ ಹೂವು ಇದೆಲ್ಲ ಹಾಕಿ ಸ್ವಲ್ಪ ಘಮ ಬಂದ ನಂತರ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದು ಅವರೆಕಾಳು. ನಾವೀಗಾಗಲೇ ಸಂಕ್ರಾಂತಿ ಹಬ್ಬಕ್ಕೆ ಮುಂಚೆ ತೊಗೊಂಬಂದಿರೋಂಥ ಕಾಳನ್ನು ನಾನು ಈ ರೀತಿ ಫ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಅವರೆಕಾಳು ತಂದಾಗ ನೀವು ಈ ರೀತಿ ಫ್ರೀಸಲ್ಲಿ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಸುಮಾರು 1 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು. ನಾನು ಅದು ಎಕ್ಸ್ಟ್ರಾ ಇದ್ದಿದ್ದರಿಂದ ಫ್ರೀಸರಲ್ಲಿ ಇಟ್ಕೊಂಡಿದ್ದೆ. ಇದೇ ಅವರೆಕಾಳನ್ನು ಉಪಯೋಗಿಸ್ಕೊಂಡು ಅವರೆಕಾಳು ಬಾತ್ ಮಾಡ್ತಾಯಿದ್ದೀನಿ. ನಮಗೊಂದು ದೊಡ್ಡ ಕಪ್ಪಷ್ಟು ಅವರೆಕಾಳು ಬೇಕಾಗುತ್ತೆ. ಫಸ್ಟ್ ಅದನ್ನು ಚೆನ್ನಾಗಿ ತೊಳೆದು ನಂತರ ಈರುಳ್ಳಿ ಫ್ರೈ ಮಾಡ್ಕೊಂಡು ನಂತರ ಅವರೆಕಾಳು ಹಾಕಿ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಊರಿನಲ್ಲಿ ಅದು ಬೇಯುವಷ್ಟರಲ್ಲಿ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆಗೆ 1 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ, 1 ಪೀಸ್ ಚಕ್ಕೆ, 4 ಲವಂಗ. ಇದಿಷ್ಟೇ ಮಸಾಲೆನ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ಕಾಳು ಒಗ್ಗರಣೆನಲ್ಲಿ ಸ್ವಲ್ಪ ಹೊತ್ತು ಬೆಂದ ನಂತರ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲ ಹಾಕೋಣ. ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಅವರೆಕಾಳು ಬಳಸಿರೋದ್ರ ನೀವು ಬಟಾಣಿ ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಸೊ ಮಸಾಲೆ ಹಾಕಿ 1 ನಿಮಿಷ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ ನಂತರ ನಾವು ಇದಕ್ಕೆ ಅಕ್ಕಿ ಹಾಕೋಬೋದು. ಇದಕ್ಕೆ ಬೇರೆ ಏನು ಮಸಾಲೆ ಹಾಕುವಂಥ ಅವಶ್ಯಕತೆ ಇಲ್ಲ. ನಾವು ರುಬ್ಬಿರೋವಂಥ ಮಸಾಲೆ ಸಾಕು. ಬೇಕು ಒಂಥರ ನೀವು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನೂ ಸೇರಿಸ್ಕೊಂಡು ಗ್ರೈಂಡ್ ಮಾಡಿ ಹಾಕೋಬೋದು, ಅದು ಚೆನ್ನಾಗಿರುತ್ತೆ. ಆನಂತರ 1 ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ. 1 ನಿಮಿಷ ಫ್ರೈ ಮಾಡ್ಕೊಂಡ ನಂತರ
ಅಕ್ಕಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ನೆನೆಸಿಟ್ಟಿರೋದಲ್ಲ, ಆವಾಗಷ್ಟೇ ತೊಳೆದು ಹಾಕಿದ್ದೀನಿ. ಅಕ್ಕಿ ಸ್ವಲ್ಪ ಹೊತ್ತು ಮಸಾಲೆ ಜೊತೆಗೆ ಒಂದು ನಿಮಿಷ ಈ ಥರ ಫ್ರೈ ಮಾಡ್ಕೊಂಡ ನಂತರ ನಾವು ಇದಕ್ಕೆ ನೀರು ಹಾಕೋಣ. ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿ ಹಾಕಿದ್ದೆ, 3 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. 2 ಕಪ್ ನಾವು ಫಸ್ಟ್ ಕುಕ್ಕರಲ್ಲಿ ಹಾಕಿ ಇನ್ನು 1 ಕಪ್ಪಷ್ಟನ್ನು ಮಿಕ್ಸಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಂಡು ಅದೇ ನೀರನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಟೇಸ್ಟ್ ಚೆಕ್ ಮಾಡಿ, ನಿಮ್ಗೆ ಏನಾದ್ರು ಉಪ್ಪು ಖಾರ ಕಡಿಮೆ ಇತ್ತು ಅನ್ಸಿದ್ರೆ ಈ ಟೈಮಲ್ಲಿ ಬೇಕಿದ್ರೆ ಹಾಕ್ಕೋಬೋದು. ಖಾರ ಕಮ್ಮಿ ಇದ್ದರೆ ಅಚ್ಕಾರದ ಪುಡಿ ಹಾಕ್ಕೋಬೋದು. ಲಾಸ್ಟಲ್ಲಿ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. ಅವರೆಕಾಳು ಬಾತ್ ರೆಡಿ ಆಗುತ್ತೆ. ನಾನು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ಹೇಳಿ ಉಪ್ಪು ಹಾಕಿದ್ದೀನಿ. ಸೊ ಈ ಥರ ಕಾಳನ್ನು ಫ್ರೀಝರಲ್ಲಿ ಇಟ್ಕೊಂಡ್ರೆ ನಿಮಗೆ 1 ತಿಂಗಳವರೆಗೂ ಹೀಗೆ ಇರುತ್ತೆ. ಬೇಕಂದಾಗ ನಾವು ಹೇಗೆ ಹಸಿ ಬಟಾಣಿ ಎಲ್ಲ ನಾವು ಫ್ರೀಸ್ ಮಾಡಿರ್ತೀವಲ್ಲ ಆ ರೀತಿ ತೆಗೆದು ನಂತರ ತೊಳೆದು ಬಿಟ್ಟು ಉಪಯೋಗಿಸ್ಕೋಬೋದು. ನಾನು ಸೀಸನಲ್ಲಿ ಸಿಗೋವಂಥ ಈ ಥರ ಕಾಳುಗಳನ್ನು ಹೀಗೆ ಸ್ಟೋರ್ ಮಾಡಿರ್ತೀನಿ. ಇದು ಬೇಯಿಸಿಲ್ಲ, ಹಾಗೆಯೇ ಬಿಡಿಸಿ ಇಟ್ಟಿರೋದು. ಸೊ 3 ವಿಸಿಲ್ ಆದ ನಂತರ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಅವರೆಕಾಳು ಬಾತ್ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇರುವಾಗಲೇ ಇದಕ್ಕೆ ರಾಯ್ತ ಜೊತೆಗೆ ಸರ್ವ್ ಮಾಡಿ ನೋಡಿ. ಒಂದ್ಸತಿ ನೀವು ಈ ಅವರೆಕಾಳು ಮುಗಿಯೋ ಅಷ್ಟರಲ್ಲಿ ಒಂದ್ಸತಿ ಟ್ರೈ ಮಾಡಿ. ಇನ್ನೂ ಇವಾಗಲೂ ಕೂಡ ಸಿಗ್ತಾ ಇದೆ ಅವರೆಕಾಳು, ಒಂದ್ಸತಿ ಟ್ರೈ ಮಾಡಿ ನೋಡಿ. ರೀಸೆಂಟಾಗಿ ಒಬ್ಬರು ಫೋನಲ್ಲಿ ಮೆಸೇಜಲ್ಲಿ ಕೇಳಿದ್ರು, ಹರ್ಷಿತ್ಗೆ ಇದು ಫೇಕ್ ಬಿಸ್ನೆಸ್ಸಾ ಅಂತ ಕೇಳಿದ್ರು. ಯಾಕಂದ್ರೆ ಈ ಥರ ಕೇಳ್ತಿದ್ದಾರೆ ಅಂತ ಸ್ವಲ್ಪ ಡೌಟ್ ಆಯಿತು. ಸೊ ನಾನು ಇವಾಗ ಹೇಳಬೇಕಾಗಿರೋ ವಿಷಯ ಏನಂತಂದರೆ, ನಮ್ಮದು ಡೆಲಿವರಿ ಸ್ವಲ್ಪ ಡಿಲೇ ಆಗ್ತಿರೋದಕ್ಕೆ ಕಾರಣ ನಾನು ಫಸ್ಟ್ ಹೇಳ್ಬಿಡ್ತೀನಿ. ನಮ್ಮ ವಿಡಿಯೋ ಇದು ಯಾವುದೋ ಬಿಸ್ನೆಸ್ ನಾನು ಏನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಈ ವಿಡಿಯೋನ ತುಂಬ ಯಾವಾಗಲೂ ಹಿಂದೆನೇ ಹಾಕಬೇಕಾಗಿತ್ತು. ಪ್ರಿಯಾ ಹೊರಡೋ ದಿನನೇ ಈ ಪ್ರಾಡಕ್ಟ್ ಲಾಂಚ್ ಮಾಡಬೇಕು, ಅವಳ ಕೈಯಲ್ಲೇ ಈ ಲಾಂಚ್ ಮಾಡಿಸಿ ಆಮೇಲೆ ಪ್ರಿಯಾ ಹೊರಡೋ ದಿನನೇ ಈ ಬಿಸ್ನೆಸ್ ನಾವು ಹೇಗೆ ಶುರು ಮಾಡಿದ್ವಿ ಅಂತ ಅದನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ಇದ್ರ ಹಿಂದೆ ನಾವು ಕೆಲಸ ಮಾಡಿದ್ವಿ ಅಂತ ಹೇಳಿದ್ನಲ್ಲ, ಈ ಲೇಬಲ್ ಮಾಡೋದಿರ್ಬೋದು ಅಥವಾ ಡಿಸೈನ್ ಇರ್ಬೋದು ಅಥವಾ ಪ್ರತಿಯೊಂದು 3 ತಿಂಗಳು ಮುಂಚೆಯಿಂದ ಮಾಡ್ಕೊಂಡ್ಬಂದಿದ್ದು. ಸೊ ಅವಾಗಿಂದನೂ ಇದೆಲ್ಲ ಸಣ್ಣದಾಗಿ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇತ್ತು. ಅಟ್ಲೀಸ್ಟ್ ನನಗೆ 2024ಗೆ ನ್ಯೂ ಇಯರ್ ಅಷ್ಟರಲ್ಲಿ ನಾನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಲೇಬೇಕು ಅಂತ ಅನ್ನೋದಿತ್ತು. ಪ್ರಿಯ ನ್ಯೂ ಇಯರ್ ಮುಗಿಸ್ಕೊಂಡು 4th ಅವಳು ಇಲ್ಲಿಂದ ಹೊರಟ್ಲು. ಜನವರಿ 4ನೇ ತಾರೀಕು ಇಲ್ಲಿಂದ ಹೊರಡುವಾಗ ನಾನು ಈ ಒಂದು ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದು. ಅನ್ಫಾರ್ಚುನೇಟ್ಲಿ ಅವತ್ತು ಆಗಲಿಲ್ಲ. ಕಾರಣ ಯಾಕೆ ಅಂದರೆ ಇನ್ನೂ ವೆಬ್ಸೈಟ್ ರೆಡಿ ಆಗಿರಲಿಲ್ಲ. ಹಾಗೆ ಈ ಥರ ಹಿಂಗೆ ಏನು ಹೇಳ್ತಾರೆ, ಆನ್ಲೈನ್ ಬಿಸ್ನೆಸ್ಗೆ ನಾವು ಯಾವುದೇ ಪ್ಲ್ಯಾನ್ ಮಾಡಿರಲಿಲ್ಲ ಇನ್ನೂ. ಸೊ ಆಯಿತು ಸರಿ, ಇನ್ನು ಸ್ವಲ್ಪ ದಿನ ಟೈಮ್ ತೊಗೊಳ್ಳೋಣ, ಪ್ರಿಯ ಹೊರಡುವಾಗ ಅದೆಲ್ಲ ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಅವತ್ತು ಮಾಡಿರೋಂಥ ಮಿಲೆಟ್ ಮಿಕ್ಸ್ನ ನಾವು 3 ಜನ ಶೇರ್ ಮಾಡ್ಕೊಂಡ್ವಿ. 3 ಅಲ್ಲ 4 ಜನ ಶೇರ್ ಮಾಡ್ಕೊಂಡ್ವಿ. ಅಮ್ಮಂಗೆ ಮತ್ತು ರಂಗನಾಥಂಗೆ, ಹಾಗೆ ರಂಗನಾಥನ್ ಫ್ಯಾಮಿಲಿಯವ್ರಿಗೆ, ಹಾಗೆ ಪ್ರಿಯಂಗೆ ಮತ್ತು ನಮಗೆ 4 ಜನಕ್ಕೂ ಶೇರ್ ಮಾಡಿ ಉಪಯೋಗಿಸ್ತಾ ಇದ್ವಿ. ಅದಾದ್ಮೇಲೆ ಬಿಸ್ನೆಸ್ಗೆ ಅಂತಲೇ ನಾನು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೆ, ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿರೋಣ ಒಂದು ಸ್ಟಾರ್ಟಪ್ಗೆ ಅಂತಲೇ. ಅವತ್ತಾಗಲಿಲ್ಲ. ಯಾವತ್ತು ಮಾಡೋದು ಅಂತ ನಾನು ಅವತ್ತಿಂದನೂ ಯೋಚನೆ ಮಾಡ್ತಿದ್ದೆ. ಜೊತೆಗೆ ಇದು ಟ್ರಾನ್ಸ್ಪೋರ್ಟೇಷನ್ ಐಡಿಯಾ ಇಲ್ಲ, ಹೆಂಗೆ ಮಾಡಬೇಕು. ಈ ಥರದ್ದೆಲ್ಲ ಸುಮಾರು ಹರ್ಷಿತ್ಗೂ ಕೂಡ ನಾವೆಲ್ಲ ಇದನ್ನೋ ಸ್ಟಾರ್ಟ್ಅಪ್ ಬಿಸ್ನೆಸ್ ಥರ ಇದು. ಹಾಗಾಗಿ ಇವತ್ತು ನಾಳೆ ಅಂತ ಹಿಂಗೆ ತಳ್ಕೊಂಡು ಬಂದು ಸಂಕ್ರಾಂತಿನೂ ಆಗೋಯ್ತು. ಸಂಕ್ರಾಂತಿ ಟೈಮಲ್ಲಿ ಆದ್ರೂ ಮಾಡೋಣ ಅಂತ ಅನ್ಕೊಂಡ್ವಿ. ಮನೆ ದೇವ್ರಿಗೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದು ಅವತ್ತಾದ್ರೂ ಹೇಳೋಣ ಅಂತ ಅನ್ಕೊಂಡೆ. ಅವತ್ತು ಕೂಡ ಹರ್ಷಿತ್ ಬೇಡ, ಇವತ್ತು ನನಗಿನ್ನೂ ಟೈಮ್ ಬೇಕು ವೆಬ್ಸೈಟ್ ಕ್ರಿಯೇಟ್ ಮಾಡೋಕ್ಕೆ ಅಂತ. ಸೊ ನನಗೆ ಈಗಾಗಲೇ ಶೂಟ್ ಮಾಡಿ ತುಂಬ ದಿನದಿಂದ, ಈಗಾಗಲೇ ನಾವು ಪ್ಲ್ಯಾನ್ ಮಾಡ್ತಿರೋದೇ ತುಂಬ ದಿನದಿಂದ. ನಾವು ಅಷ್ಟೊಂದು ಆಸೆಯಿಂದ ಉತ್ಸಾಹದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಇಷ್ಟೊಂದು ಗ್ಯಾಪ್ ತಗೋತಾ ಇದೆಯಲ್ಲ ಅಂತ ಅಂದ್ಕೊಂಡು ಹೇಗಾದರೂ ಸರಿ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಹಾಕಿಬಿಟ್ಟೆ. ಸೊ ನನ್ನ ಮನಸ್ಸಲ್ಲಿ ಏನಂತಂದರೆ, ಇವತ್ತು ನಾಳೆ ಅಂತ ಅಂದ್ಕೊಂಡಿದ್ರೆ ಅದು ಮುಂದುವರ್ಕೊಂಡು ಹೋಗ್ತಾನೆ ಇರುತ್ತೆ. ಸಮುದ್ರಕ್ಕೆ ಹಾರಕ್ಕೂ ಮುಂಚೆ ನಮಗೆ ಈಜು ಬರಲ್ಲ ಅಂತ ಹೆದರ್ತಾ ಇದ್ರೆ ಅದು ಹೆಂಗನ್ಸುತ್ತೆ ಅಂದರೆ, ಈಜೋದು ಇಲ್ಲ, ಸಮುದ್ರಕ್ಕೆ ಹಾರೋದು ಇಲ್ಲ, ಹೆಂಗಾದ್ರೂ ಸರಿ ಅಂತ ಸಮುದ್ರಕ್ಕೆ ಧುಮುಕ್ಬೇಡ ಅಂತ ಹೇಳಿ ಹರ್ಷಿತ್ಗೆ ಹೇಳ್ದೇನೆ ನಾನು ವಿಡಿಯೋ ಪೋಸ್ಟ್ ಮಾಡಿಬಿಟ್ಟೆ. ಪೋಸ್ಟ್ ಮಾಡಿದ ಕೂಡಲೇ ಹೊಸ ಬಿಸ್ನೆಸ್ ಬಗ್ಗೆ ಹೇಳಿ ಪೋಸ್ಟ್ ಮಾಡಿಬಿಟ್ಟೆ. ಸೊ ಪೋಸ್ಟ್ ಮಾಡಿದ ಕೂಡಲೇ ನನಗೆ ಏನೋ ಆರ್ಡರ್ಸ್ ಬರ್ತಾ ಹೋಯ್ತು. ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಎಷ್ಟಿದೆ ಅಂತ ಅನ್ನೋದನ್ನ ತೋರಿಸೋದಕ್ಕೆ ನಮಗೆ ಅವತ್ತು ಬಂದಿದ್ದ ಆರ್ಡರ್ಸೇ ನನಗೆ ಸಾಕ್ಷಿ. ಒಂದು ವಿಡಿಯೋ ಹಾಕಿದೆ, ಅದಾದಮೇಲೆ ಆರ್ಡರ್ಸ್ ಬಂತು. ಹರ್ಷಿತ್ಗೆ ಶಾಕ್ ಆಯಿತು, ಯಾಕಮ್ಮ ನಾನೇನು ವೆಬ್ಸೈಟ್ ರೆಡಿನೇ ಮಾಡಿಲ್ಲ, ನೀವು ಯಾಕೆ ಹಾಕ್ಬಿಟ್ರೆ ವಾಟ್ಸಪ್ಪಲ್ಲಿ ಅದನ್ನೆಲ್ಲ ಆರ್ಡರ್ ಮಾಡ್ಕೊಳ್ಳೋಕ್ಕೆ ಸುಮಾರು ಜನಕ್ಕೆ ಗೊತ್ತಾಗಲ್ಲ ಅಂತಲೇ ಅವತ್ತು ಹೇಳ್ದೆ. ಹೇಗಾದ್ರೆ ಸರಿ ಮ್ಯಾನೇಜ್ ಮಾಡೋಣ, ಅಷ್ಟರಲ್ಲಿ ವೆಬ್ಸೈಟ್ ಕ್ರಿಯೇಟ್ ಮಾಡೋಣ ಅಂತಲೇ ನಾವು ಅವತ್ತು ನಾನು ವಿಡಿಯೋ ಹಾಕಿದ್ದೆ. ಸೊ ಅವತ್ತು ಪೂರ್ತಿ ದಿನ ಅವನಿಗೆ ತುಂಬಾ ಕೆಲಸ ಆಯಿತು. ಪ್ರತಿಯೊಬ್ಬರಿಗೂ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡ್ತಾನೆ ಇದ್ದ. ಫಸ್ಟ್ ಡೇ ನಾನು 100 ಪೀಪಲ್ಗೆ ಫಸ್ಟ್ ಆರ್ಡರ್ ಮಾಡೋರಿಗೆ ಡಿಸ್ಕೌಂಟ್ ಅಂತ ಹೇಳಿದ್ದೆ. ಆದರೆ ಅವತ್ತಿನ ದಿನ ನನಗೆ ಹೊಸ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ, ಎಲ್ಲರಿಗೂ ಒಂದು ಆಫರ್ ಕೊಡೋಣ ಅಂತ ಅನ್ನೋಕ್ಕೋಸ್ಕರ ಅವತ್ತಿನ ದಿನ ಯಾರೆಲ್ಲ ಆರ್ಡರ್ ಮಾಡಿದ್ರು ಅವ್ರು ಎಲ್ಲರಿಗೂ ನಾವು ಡೆಲಿವರಿ ಚಾರ್ಜಸ್ ಯಾರಿಗೂ ಹಾಕಲಿಲ್ಲ. ಅದ್ರ ಲೇಬಲ್ ಚಾರ್ಜಸ್ ಇರೋದು 400 ಗ್ರಾಮ್
ಮಿಲೆಟ್ ಮಿಕ್ಸ್ಗೆ ಹೊರಗಡೆ ಪ್ರೈಸ್ಗಿಂತಲೂ ಕಮ್ಮಿನೇ ಇಟ್ಟಿದ್ದೀನಿ. ಜೀನಿ ಎಲ್ಲ ನೀವು ನೋಡ್ಬೋದು 240 ರುಪೀಸ್ ಏನೋ ಇದೆ. ಸೊ ಒಂದು ಸ್ವಲ್ಪ ಅದಕ್ಕೆ ಕಮ್ಮಿ ಮಾಡೋಣ ಅಂತ ಹೇಳಿ ನಾವು 230 ಅಂತ ಇಟ್ವಿ. ಸೊ ಅದಕ್ಕೆ ಅವತ್ತಿನ ದಿನ ಯಾರಿಗೂ ಡೆಲಿವರಿ ಚಾರ್ಜಸ್ ಇಲ್ಲ. ಅದ್ರ ನೆಕ್ಸ್ಟ್ ಡೇ ಯಾರೆಲ್ಲ ಆರ್ಡರ್ ಮಾಡಿದ್ವಿ ಅವ್ರಿಗೆ ಮಾತ್ರನೇ +40 ಡೆಲಿವರಿ ಚಾರ್ಜ್ ಅಂತ ನಾವು ಹಾಕಿದ್ವಿ. ನಮಗೆ ಹೇಗೆ ಇದನ್ನ ಯಾವ ಮೂಲಕ ನಾವು ಇದನ್ನ ಡೆಲಿವರಿ ನಿಮಗೆ ತಲುಪಿಸ್ಬೇಕು ಅಂತ ಅನ್ನೋದು ನಮ್ಗೆ ಸ್ವಲ್ಪ ಕಸಿಬಿಸಿ ಆಯಿತು. ಯಾವ ಏನು ಹೇಳ್ತಾರೆ ಕೊರಿಯರ್ ಮೂಲಕ ಕಳಿಸ್ಬೇಕು ಅಂತ ಅನ್ನೋದು ಸ್ವಲ್ಪ ಟೈಮ್ ಹಿಡಿತು. ಅದಾದ ನೆಕ್ಸ್ಟ್ ಡೇಗೆ ನಂದು ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು, ಅಂದರೆ ಒಂದು ಏನು ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ಬೇಕಾಗಿತ್ತು. ಸೊ ಅವತ್ತಿನ ದಿನನೂ ಸ್ವಲ್ಪ ಡಿಲೇ ಆಯಿತು. ಇದೇನಾಯ್ತು ಅಂದರೆ 2 ಡೇಸ್ ಇದ್ದಿದ್ದು 4 ಡೇಸ್ ಆದ್ಮೇಲೆ ಜನಕ್ಕೆಲ್ಲರಿಗೂ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಇದು ಫೇಕ್ ಬಿಸ್ನೆಸ್ ಅಂತ ಹೇಳಿ ಒಬ್ರು ಮೆಸೇಜ್ ಮಾಡಿದ್ರು. ನಾವು ಅವ್ರು ಕಳ್ಸಿರೋಂಥ ಅಮೌಂಟ್ ಎಷ್ಟು ಕಳ್ಸಿದ್ದಾರೆ, ಆಮೇಲೆ ಟ್ರ್ಯಾಕಿಂಗ್ ID ಇದೆಲ್ಲ ಕಳ್ಸಿದ್ಮೇಲೆ ಅವ್ರಿಗೆ ಕನ್ಫರ್ಮ್ ಆಯಿತು ಇದು ಫೇಕ್ ಅಲ್ಲ ಅಂತ. ಸೊ 1 ನಿಮಿಷಕ್ಕೆ ನನಗೆ ಬೇಜಾರಾಗೋಯ್ತು, ಈ ಥರ ಡಿಲೇ ಆಗಿದ್ದು ಎಷ್ಟೊಂದು ಮನ್ಸಿಗೆ ಬೇಜಾರಾಗಿದೆ ನಿಮ್ಮೆಲ್ಲರಿಗೂ ಅಂತ. ಇನ್ನು ಕೆಲವರಂತೂ ನಮಗೆ ಪ್ರಾಡಕ್ಟ್ ಬೇಡ, ನಮ್ಮ ದುಡ್ಡನ್ನ ವಾಪಸ್ ಕಳಿಸ್ಬಿಡಿ ಅಂತ ಕೇಳ್ತಾ ಇದ್ರು. ಸುಮಾರು ಜನ ಸಪೋರ್ಟ್ ಮಾಡಿದ್ರು, ಪರವಾಗಿಲ್ಲ 2 ದಿನ ಲೇಟ್ ಆದರೂ ಪರವಾಗಿಲ್ಲ ಅಂತ. ಯೂಶಲಿ ನೋಡಿ ಅಮೆಝಾನಲ್ಲೇ ನಾವು ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ರೆ 4 ದಿನ 5 ದಿನ 1 ವಾರ ತಗೊಳುತ್ತೆ ನನಗೆ ಎಷ್ಟೋ ಸರ್ತಿ. ಅಂಥದ್ರಲ್ಲಿ ನಮ್ಮದು ಕೊರಿಯರ್ ಮೂಲಕ ಹೋಗ್ತಿರೋದ್ರಿಂದ ಇದು ಸ್ವಲ್ಪ ಡಿಲೇ ಆಗೇ ಆಗುತ್ತೆ. ಮಧ್ಯದಲ್ಲಿ ನಂದು 1 ದಿನ ಗ್ಯಾಪ್ ಆಗೋಯ್ತಲ್ಲ, ಅದು ಒಂದು ಸ್ವಲ್ಪ ನಮ್ಮದು ಕಸಿಬಿಸಿ ಆಯ್ತು ಅಷ್ಟೇ ಆ ಕೆಲಸ. ಸೊ ಹಂಗೆ ಬಿಟ್ಟರೆ ಕೊರಿಯರ್ ಹೊರಟು ಇವತ್ತು ಖುಷಿ ವಿಷಯ ಏನಂದರೆ ಬೆಳಗ್ಗೆಯಿಂದನೇ ನಮ್ಮದು ಕೊರಿಯರ್ದು ಎಷ್ಟೆಲ್ಲ ನಮ್ಮದು ಪ್ರಾಡಕ್ಟ್ ಇತ್ತು ಅದಷ್ಟು ಹೋಗಿದೆ. ಬಟ್ ನಿಮಗೆ ರೀಚ್ ಆಗೋದಕ್ಕೆ ಈ ಮಧ್ಯದಲ್ಲಿ ಸ್ಯಾಟರ್ಡೆ ಸಂಡೇ ಅಂತೆಲ್ಲ ಬರ್ತಿರೋದ್ರಿಂದ ಒಂದು 2 ದಿನ ಲೇಟ್ ಆಗ್ತಿದೆ ಅನ್ನೋದು ಬಿಟ್ಟರೆ ನಮ್ಮದು ಫೇಕ್ ಬಿಸ್ನೆಸ್ ಖಂಡಿತ ಅಲ್ಲ. ನಿಮ್ಮೆಲ್ಲರದು ಪ್ರಾಡಕ್ಟ್ ನೀವು ಎಷ್ಟು ದುಡ್ಡು ಕೊಟ್ಟಿರೋ ಅದಕ್ಕೆ ತಕ್ಕಷ್ಟು ನಿಮಗೆ ಪ್ರಾಡಕ್ಟ್ ನಿಮಗೆ ರೀಚ್ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದು ಇದಿಷ್ಟೇ, ಕೋಆಪ್ರೇಷನ್. ಸ್ವಲ್ಪ ಡಿಲೇ ಆಗಿದೆ, ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ದಯವಿಟ್ಟು ಕ್ಷಮಿಸಿ ಅಂತ.